ಮೊದಲನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ? ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ? 6, 7, 9, 8. ಸರಿಯಾದ ಉತ್ತರ ಒಟ್ಟು 6 ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ. ಅವು ಯಾವುವು ಎಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಾಂವಿಧಾನಿಕ ಪರಿಹಾರೋಪಾಯಗಳ ಹಕ್ಕು. ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಪ್ರಧಾನಮಂತ್ರಿ, ಕೇಂದ್ರ ಕ್ಯಾಬಿನೆಟ್, ರಾಷ್ಟ್ರಪತಿ, ಯಾರೂ ಅಲ್ಲ. ಸರಿಯಾದ ಉತ್ತರ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. ರಾಜ್ಯಪಾಲರ ನಿವಾಸ ಸ್ಥಳವನ್ನು ರಾಜಭವನ ಎಂದು ಕರೆಯುತ್ತಾರೆ. ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. 5 ವರ್ಷಗಳ ಅವಧಿಗೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷ ಮೊದಲ ಬಾರಿಗೆ ಬಹುಮತ ಪಡೆಯದಿದ್ದುದು ಯಾವಾಗ? 1977, 1976, 1975, 1978. ಸರಿಯಾದ ಉತ್ತರ 1777ರಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷವು ಮೊದಲ ಬಾರಿಗೆ ಬಹುಮತವನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಗೋವಾ ಭಾರತದ 25ನೇ ರಾಜ್ಯವಾಗಿ ಯಾವಾಗ ರೂಪುಗೊಂಡಿತು? 1986, 1987, 1990, 1992. ಸರಿಯಾದ ಉತ್ತರ 1987ರಲ್ಲಿ ಗೋವಾವು ರಾಜ್ಯವಾಗಿ ರೂಪುಗೊಂಡಿತು. ಗೋವಾ 25ನೇ ಭಾರತದ ರಾಜ್ಯವಾಗಿದೆ. ಭಾರತದ 11ನೇ ರಾಷ್ಟ್ರಪತಿ ಯಾರು? 11ನೇ ರಾಷ್ಟ್ರಪತಿ ಬಹಳ ಮುಖ್ಯವಾದಂಥವರು. ಇನ್ನು ಭಾರತದ 11ನೇ ರಾಷ್ಟ್ರಪತಿಯವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಮೈಸೂರಿನ ಕೊನೆಯ ದಿವಾನರು ಯಾರು? ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್, ಸರ್ ಮಿರ್ಜಾ ಇಸ್ಮಾಯಿಲ್, ಶೇಷಾದ್ರಿ ಅಯ್ಯರ್, ಸಿ ರಂಗಾಚಾರ್ಲು. ಆರ್ಕಾಟ್ ರಾಮಸ್ವಾಮಿ ಮೊದಲಿಯರವರು ಮೈಸೂರಿನ ಕೊನೆಯ ದಿವಾನರಾಗಿದ್ದರು. ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗುತ್ತಿತ್ತು? ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆಯು ಚೀನಾದಿಂದ ಆಮದಾಗುತ್ತಿತ್ತು. ರಾಷ್ಟ್ರೀಯ ಪುಸ್ತಕ ಸಂಗ್ರಹಾಲಯ ನ್ಯಾಷನಲ್ ಲೈಬ್ರರಿ ಎಲ್ಲಿದೆ? ಚೆನ್ನೈ, ಕೋಲ್ಕತ್ತಾ, ಬೆಂಗಳೂರು, ನವದೆಹಲಿ. ಕೋಲ್ಕತ್ತಾದಲ್ಲಿ ಕಂಡುಬರುತ್ತದೆ ರಾಷ್ಟ್ರೀಯ ಪುಸ್ತಕ ಸಂಗ್ರಹಾಲಯ. ಕಾರ್ಗಿಲ್ ಯುದ್ಧವನ್ನು ಹೀಗೆ ಕರೆಯುತ್ತಾರೆ: ಆಪರೇಷನ್ ಥಂಡರ್, ಆಪರೇಷನ್ ಬ್ಲೂ ಸ್ಟಾರ್, ಆಪರೇಷನ್ ವಿಜಯ್, ಯಾವುದೂ ಅಲ್ಲ. ಕಾರ್ಗಿಲ್ ಯುದ್ಧವನ್ನು ನಾವು ಆಪರೇಷನ್ ವಿಜಯ್ ಎಂದು ಕರೆಯುತ್ತಾರೆ. ಕನ್ನಡದ ಮೊದಲ ಶಾಸನವೆಂದು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕರೆಯುತ್ತಾರೆ? ಶ್ರವಣಬೆಳಗೊಳದ ಶಾಸನ, ಐಹೊಳೆ ಶಾಸನ, ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಮೈಸೂರು ರಾಜ್ಯ ಕರ್ನಾಟಕವೆಂದು ಮರುನಾಮಕರಣಗೊಂಡದ್ದು ಯಾವಾಗ? 1972, 1973, 1974, 1975. ಸರಿಯಾದ ಉತ್ತರ 1973ರಲ್ಲಿ ಮೈಸೂರು ರಾಜ್ಯವು ಕರ್ನಾಟಕವೆಂದು ಮರುನಾಮಕರಣಗೊಂಡಿತು. ಕುಲ ಕುಲವೆಂದು ಒಡೆದಾಡದಿರಿ ಈ ಕೀರ್ತನೆಯನ್ನು ಬರೆದವರು ಯಾರು? ಕನಕದಾಸರು, ಪುರಂದರದಾಸರು, ಭಾರತೀದಾಸರು, ವ್ಯಾಸರಾಯರು. ಕುಲ ಕುಲವೆಂದು ಒಡೆದಾಡದಿರಿ ಕನಕದಾಸರ ಅವರ ಕೀರ್ತನೆಯಾಗಿದೆ. ಭೂತಾರಾಧನೆ ಕರ್ನಾಟಕದ ಯಾವ ಭಾಗದ ಸಂಪ್ರದಾಯ? ಭೂತಾರಾಧನೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪ್ರದಾಯವಾಗಿದೆ.
ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಕಟ್ಟಿದವರು ಯಾರು? ಪಿ ಲಂಕೇಶ್, ಪೂರ್ಣಚಂದ್ರ ತೇಜಸ್ವಿ, ಕೆ.ವಿ. ಸುಬ್ಬಣ್ಣ, ಕೆ.ವಿ. ಅಕ್ಷರ. ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಕೆ.ವಿ. ಸುಬ್ಬಣ್ಣ ಅವರು ಕಟ್ಟಿದ್ದರು. ಕನ್ನಡ ರತ್ನತ್ರಯರೆಂದು ಇವರಲ್ಲಿ ಯಾರನ್ನು ಕರೆಯುತ್ತಾರೆ? ಕನ್ನಡ ರತ್ನತ್ರಯರು ಎಂದು ಪಂಪ, ಪೊನ್ನ ಮತ್ತು ರನ್ನರನ್ನು ಕನ್ನಡದ ರತ್ನತ್ರಯರೆಂದು ಕರೆಯುತ್ತಾರೆ. ಕುಮಾರವ್ಯಾಸನ ಹೆಸರೇನು? ವೆಂಕಟೇಶಪ್ಪ, ಸೀನಪ್ಪ, ನಾರಾಯಣಪ್ಪ ಇವು ಯಾವುವೂ ಅಲ್ಲ. ಕುಮಾರವ್ಯಾಸರ ಹೆಸರು ನಾರಾಯಣಪ್ಪ. ಕನ್ನಡಪ್ರಭ ಪತ್ರಿಕೆಯ ಈಗಿನ ಸಂಪಾದಕರು ಯಾರು? ಕನ್ನಡಪ್ರಭ ಪತ್ರಿಕೆಯ ಸಂಪಾದಕರು ರಂಗನಾಥ್ ಅವರು. ನಾಡೋಜ ಪ್ರಶಸ್ತಿಯನ್ನು ನೀಡುವವರು ಯಾರು? ಕರ್ನಾಟಕ ಸರ್ಕಾರ, ಕರ್ನಾಟಕ ವಿಶ್ವವಿದ್ಯಾಲಯ, ಮಂಗಳೂರು ವಿಶ್ವವಿದ್ಯಾಲಯ, ಹಂಪಿ ವಿಶ್ವವಿದ್ಯಾಲಯ. ನಾಡೋಜ ಪ್ರಶಸ್ತಿಯನ್ನು ಹಂಪಿ ವಿಶ್ವವಿದ್ಯಾಲಯವು ಪ್ರತಿ ವರ್ಷ ಕೊಡುತ್ತದೆ. ಕನ್ನಡದ ಮೊದಲ ಕವಿಯಿತ್ರಿ ಯಾರು? ಅಕ್ಕ ಮಹಾದೇವಿ, ಸಂಚಿ ಹೊನ್ನಮ್ಮ, ಮುಕ್ತಾಯಕ್ಕ, ಅನುಪಮಾ ನಿರಂಜನ. ಕನ್ನಡದ ಮೊದಲ ಕವಿಯಿತ್ರಿ ಅಕ್ಕ ಮಹಾದೇವಿ. ಭಾರತ ಹಾರಿಸಿದ ಮೊದಲ ಉಪಗ್ರಹ ಯಾವುದು? ಆರ್ಯಭಟ, ಭಾಸ್ಕರ, ವರಾಹ, ಇನ್ಸಾಟ್. ಆರ್ಯಭಟ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು? ಮೋಟಾರ್, ಡೈನಮೋ, ಜನರೇಟರ್ ಯಾವುವೂ ಅಲ್ಲ. ಮೋಟಾರ್. ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ತಂತಿ ಯಾವುದು? ಸತು, ತಾಮ್ರ, ಟಂಗಸ್ಟನ್, ಕಬ್ಬಿಣ. ವಿದ್ಯುತ್ ಬಲ್ಬ್ನಲ್ಲಿ ಟಂಗಸ್ಟನ್ ಅನ್ನು ಬಳಸುತ್ತಾರೆ. ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳ ಸರಿಯಾದ ಅನುಕ್ರಮಣಿಕೆ ಯಾವುದು? ಸೂರ್ಯನಿಗೆ ಹತ್ತಿರದಲ್ಲಿರುವುದು ಬುಧ, ಶುಕ್ರ, ಪೃಥ್ವಿ, ಮಂಗಳ. ಬುಧ, ಶುಕ್ರ, ಪೃಥ್ವಿ, ಮಂಗಳ. ನಂತರ ಗುರು, ಶನಿ, ಯುರೇನಸ್, ನೆಪ್ಚೂನ್. ನೀರಿನ ಸಾಂದ್ರತೆ ಅತಿ ಹೆಚ್ಚು ಇರುವುದು ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ? 0 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ, 4 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ, 27 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ, 100 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ. ನೀರು 4 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಅತಿ ಹೆಚ್ಚು ಸಾಂದ್ರವಾಗಿರುತ್ತದೆ. ಬೆಳಕು ಈ ಮಾಧ್ಯಮದಲ್ಲಿ ಅತಿ ವೇಗದಲ್ಲಿ ಚಲಿಸುತ್ತದೆ. ಗಾಳಿ, ಗಾಜು, ವಜ್ರ, ನೀರು. ಬೆಳಕು ಗಾಳಿಯಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ. ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವ ಐಸೋಟೋಪ್ ಯಾವುದು? ರೇಡಿಯೋ ಕಾರ್ಬನ್, ರೇಡಿಯೋ ಕೋಬಾಲ್ಟ್, ರೇಡಿಯೋ ಅಯೋಡಿನ್, ರೇಡಿಯೋ ರಂಜಕ. ರೇಡಿಯೋ ಕಾರ್ಬನ್ ಅನ್ನು ಬಳಸುತ್ತಾರೆ ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು. ಬೇಕರಿ ಉತ್ಪನ್ನಗಳಲ್ಲಿ ಉಪಯೋಗಿಸಲಾಗುವ ಸೂಕ್ಷ್ಮ ಜೀವಿ ಯಾವುದು? ವೈರಸ್, ಆಲ್ಗೆ, ಈಸ್ಟ್, ಪ್ರೋಟೋಜೋವಾ. ಬೇಕರಿ ಉತ್ಪನ್ನಗಳಲ್ಲಿ ಈಸ್ಟ್ ಅನ್ನು ಬಳಸಲಾಗುತ್ತದೆ. ಆರಿಜಿನ್ ಆಫ್ ಸ್ಪೀಸೀಸ್ ಗ್ರಂಥವನ್ನು ಬರೆದವರು ಯಾರು? ರಾಬರ್ಟ್ ಕೋಚ್, ರಾಬರ್ಟ್ ಹುಕ್, ರಾಬರ್ಟ್ ಹಿಲ್, ಚಾರ್ಲ್ಸ್ ಡಾರ್ವಿನ್. ಆರಿಜಿನ್ ಆಫ್ ಸ್ಪೀಸೀಸ್ ಗ್ರಂಥವನ್ನು ಬರೆದವರು ಚಾರ್ಲ್ಸ್ ಡಾರ್ವಿನ್. ಟೆಟಾನಸ್, ಇದನ್ನು ನಾವು ಧನುರ್ವಾಯು ಅಂತ ಕರಿತೀವಿ. ಈ ಟೆಟಾನಸ್ ರೋಗ ಬರಲು ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು? ವಿಬ್ರಿಯೋ ಕಾಲರೆ, ಟ್ಯೂಬರ್ಕುಲರ್ ಬ್ಯಾಸಿಲಸ್, ಸಾಲ್ಮೊನೆಲ್ಲಾ ಟೈಫಿ, ಕ್ಲಾಸ್ಟಿಡಿಯಂ ಟೆಟನೈ. ಸರಿಯಾದ ಉತ್ತರ ಕ್ಲಾಸ್ಪೀಡಿಯಂ ಟೆಟನೈ. ಇದು ಟೆಟಾನಸ್ ರೋಗ ಬರಲು ಕಾರಣವಾದಂತಹ ಬ್ಯಾಕ್ಟೀರಿಯಾವಾಗಿದೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊದಲು ದೊರೆತದ್ದು ಯಾರಿಗೆ? ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊದಲು ದೊರೆತದ್ದು ದೇವಿಕಾ ರಾಣಿಗೆ.
ಸಾಲಾರ್ ಜಂಗ್ ವಸ್ತು ಸಂಗ್ರಹಾಲಯ ಎಲ್ಲಿ ಕಂಡುಬರುತ್ತದೆ? ಸಾಲಾರ್ ಜಂಗ್ ವಸ್ತು ಸಂಗ್ರಹಾಲಯ ಇದು ಕಂಡುಬರುವುದು ಹೈದರಾಬಾದ್ನಲ್ಲಿ. ಇನ್ನು ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಯಾವುದು? ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಹುಲಿ ಮತ್ತು ಮನುಷ್ಯವನ್ನು ಕಾದಾಡುತ್ತಿರುವುದು. ಹುಲಿ ಮತ್ತು ಮನುಷ್ಯ ಕಾದಾಡುತ್ತಿರುವುದು ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆಯಾಗಿದೆ. ಚಕ್ರವ್ಯೂಹವನ್ನು ಮಹಾಭಾರತದಲ್ಲಿ ಯಾರು ರಚಿಸಿದರು? ಕರ್ಣ, ದ್ರೋಣಾಚಾರ್ಯ, ದುರ್ಯೋಧನ, ಕೃಪಾಚಾರ್ಯರು. ಚಕ್ರವ್ಯೂಹವನ್ನು ದ್ರೋಣಾಚಾರ್ಯರು ರಚಿಸಿದರು. ಋತುಗಳ ಬದಲಾವಣೆ ಯಾವುದರಿಂದ ಉಂಟಾಗುತ್ತದೆ? ಭೂಮಿ ತನ್ನ ಅಕ್ಷೆಯಲ್ಲಿ ತಿರುಗುವುದರಿಂದ, ಭೂಮಿ ತನ್ನ ಅಕ್ಷೆಯಲ್ಲಿ ಸೂರ್ಯನ ಸುತ್ತ ಸುತ್ತುವುದರಿಂದ, ಚಂದ್ರ ಭೂಮಿಯ ಸುತ್ತ ಸುತ್ತುವುದರಿಂದ, ಇದು ಯಾವುದರಿಂದಲೂ ಆಗುವುದಿಲ್ಲ. ಋತುಗಳ ಬದಲಾವಣೆಯು ಭೂಮಿ ತನ್ನ ಅಕ್ಷೆಯಲ್ಲಿ ಸೂರ್ಯನ ಸುತ್ತ ಸುತ್ತುವುದರಿಂದ ಋತುಗಳ ಬದಲಾವಣೆಯಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಲ್ಲ? ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಅಲ್ಲ. ತೈವಾನ್ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಅಲ್ಲ. ಭಾರತ, ಬರ್ಮಾ, ನಾರ್ವೆ ಈ ಮೂರು ಕೂಡ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿವೆ. ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಶೇಖರಿಸಿ ಇಡುವ ಮೆಮೊರಿ ಯಾವುದು? ರ್ಯಾಮ್, ಎಪ್ರಾಮ್, ರೋಮ್, ಪ್ರೋಮ್. ಡಾಟಾ ಶೇಖರಿಸಿ ಇಡುವ ಮೆಮೊರಿಯೇ ರ್ಯಾಮ್, RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಕಂಪ್ಯೂಟರ್ನ ಮಾನಿಟರ್ ಯಾವುದು? ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಯಾವುದು ಅಲ್ಲ. ಕಂಪ್ಯೂಟರ್ನಲ್ಲಿರತಕ್ಕಂಥ ಮಾನಿಟರ್ ಅದು ಒಂದು ಔಟ್ಪುಟ್ ಡಿವೈಸ್ ಆಗಿದೆ. ಕಂಪ್ಯೂಟರ್ನ ಮೆದುಳು ಯಾವುದು? CPU, ಇನ್ಪುಟ್ ಯೂನಿಟ್, ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಯೂನಿಟ್. ಕಂಪ್ಯೂಟರ್ನ ಮೆದುಳು CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಡಯಾಲಿಸಿಸ್ ಚಿಕಿತ್ಸೆಯನ್ನು ಯಾವ ಕಾಯಿಲೆಗೆ ಮಾಡಲಾಗುತ್ತದೆ? ಹೃದಯದ ಕಾಯಿಲೆಗೆ, ಮೂತ್ರಪಿಂಡದ ಕಾಯಿಲೆಗೆ, ಶ್ವಾಸಕೋಶದ ಕಾಯಿಲೆಗೆ, ಮೆದುಳಿನ ಕಾಯಿಲೆಗೆ. ಡಯಾಲಿಸಿಸ್ ಚಿಕಿತ್ಸೆಯನ್ನು ಮೂತ್ರಪಿಂಡದ ಕಾಯಿಲೆಗೆ ಮಾಡಲಾಗುತ್ತದೆ. ಸಂವಿಧಾನದಲ್ಲಿ ಭಾರತವನ್ನು ಏನೆಂದು ಉಲ್ಲೇಖಿಸಲಾಗಿದೆ? ಹಿಂದೂಸ್ತಾನ, ಇಂಡಸ್, ಭಾರತ್, ರಾಜ್ಯ. ಸಂವಿಧಾನದಲ್ಲಿ ಭಾರತವನ್ನು ಭಾರತ್ ಎಂದು ಉಲ್ಲೇಖಿಸಲಾಗಿದೆ. ಕರ್ನಾಟಕದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 222, 225, 224, 223. ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 225. ಸಂವಿಧಾನದ 370ನೇ ಅನುಚ್ಛೇದ ಈ ಹಿಂದೆ ಯಾವ ರಾಜ್ಯಕ್ಕೆ ಸಂಬಂಧಿಸಿತ್ತು? ಸಂವಿಧಾನದ 370ನೇ ಅನುಚ್ಛೇದವು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿತ್ತು. ಸಂವಿಧಾನದ 8ನೆಯ ಅನುಸೂಚಿಯು ಎಷ್ಟು ಭಾರತೀಯ ಭಾಷೆಗಳನ್ನು ಗುರುತಿಸಿದೆ? 24, 22, 20, 18. ಟೋಟಲ್ 22 ಭಾರತೀಯ ಭಾಷೆಗಳನ್ನು ಅನುಚ್ಛೇದ 8 ಗುರುತಿಸಿದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಿಸುವವರು ಯಾರು? ರಾಜ್ಯಪಾಲರು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಿಸುವವರು ರಾಷ್ಟ್ರಪತಿಗಳು. ಚುನಾವಣಾ ಆಯೋಗದಲ್ಲಿ ಇರುವ ಸದಸ್ಯರ ಸಂಖ್ಯೆ ಎಷ್ಟು? 1, 2, 4, 3. ಚುನಾವಣಾ ಆಯೋಗದಲ್ಲಿ ಒಟ್ಟು 3 ಜನ ಸದಸ್ಯರು ಇರುತ್ತಾರೆ. ಜಾರ್ಖಂಡ್ ರಾಜ್ಯದ ರಾಜಧಾನಿ ಯಾವುದು? ಡೆಹ್ರಾಡೂನ್, ಧನ್ಬಾದ್, ರಾಂಚಿ, ನಾಸಿಕ್.
ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿ. ಕೆಳಕಂಡ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ? ಬಿಹಾರ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಎಲ್ಲವೂ. ವಿಧಾನ ಪರಿಷತ್ ಈ ಎಲ್ಲ ರಾಜ್ಯಗಳಲ್ಲಿ ಇದೆ. ಬಿಹಾರದಲ್ಲೂ ಇದೆ, ಮಹಾರಾಷ್ಟ್ರದಲ್ಲೂ ಇದೆ, ಉತ್ತರ ಪ್ರದೇಶದಲ್ಲೂ ಕೂಡ ಇದೆ. ನಮ್ಮ ದೇಶದಲ್ಲಿ ಎಮರ್ಜೆನ್ಸಿ ಬಂದ ವರ್ಷ ಯಾವುದು? 1975, 76, 74, 77. ಎಮರ್ಜೆನ್ಸಿ ಬಂದ ವರ್ಷ 1975. ಸಂವಿಧಾನದ ಯಾವ ಖಂಡಿಕೆಯನ್ವಯ ಅಸ್ಪೃಶ್ಯತೆಯನ್ನು ತೊಡೆದುಹಾಕಿದೆ? ಯಾವ ವಿಧಿಯನ್ವಯ ಅಸ್ಪೃಶ್ಯತೆಯನ್ನು ತೊಡೆದುಹಾಕಿದೆ? 17ನೇ ವಿಧಿಯನ್ವಯ. ಒಂದೇ ಮಾತರಂ ಬರೆದವರು ಯಾರು? ಒಂದೇ ಮಾತರಂ ಬರೆದವರು ಬಂಕಿಮಚಂದ್ರ ಚಟರ್ಜಿ. ಈ ಕೆಳಕಂಡ ಸೇವೆಯು ಅಖಿಲ ಭಾರತ ಸೇವೆ ಅಲ್ಲ, ಆಲ್ ಇಂಡಿಯಾ ಸರ್ವಿಸಸ್ ಅಲ್ಲ. IAS, IPS, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಇವುಗಳಲ್ಲಿ ಇಂಡಿಯನ್ ಫಾರಿನ್ ಸರ್ವಿಸ್ ಇದು ಅಖಿಲ ಭಾರತ ಸೇವೆ ಅಲ್ಲ. IAS, IPS ಮತ್ತು IFS ಇವು ಮೂರು ಕೂಡ ಅಖಿಲ ಭಾರತ ಸೇವೆಗಳಾಗಿವೆ. ಭಾರತದ ರಫ್ತಿನ ವಸ್ತುಗಳಲ್ಲಿ ಅತಿ ಪುರಾತನವಾದದ್ದು ಯಾವುದು? ಗೋಧಿ, ಅಕ್ಕಿ, ಚಹಾ, ಸಾಂಬಾರು ಪದಾರ್ಥಗಳು. ಅತಿ ಪುರಾತನವಾದದ್ದು ಸಾಂಬಾರು ಪದಾರ್ಥಗಳು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದವನು ಯಾರು? ಜನರಲ್ ಮೆಕೆಂಜಿ, ಜನರಲ್ ಡಯರ್, ಜನರಲ್ ಮಿಂಟೋ, ಜನರಲ್ ಹ್ಯಾರಿಸ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದವರು ಜನರಲ್ ಡಯರ್. 1764ರ ಬಕ್ಸಾರ್ ಕದನದಲ್ಲಿ ಬ್ರಿಟಿಷರನ್ನು ಎದುರಿಸಿದವರು ಯಾರು? ಬ್ರಿಟಿಷರನ್ನು ಎದುರಿಸಿದವರು ಬಕ್ಸಾರ್ ಕದನದಲ್ಲಿ ಮೀರ್ ಕಾಸಿಂ. ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಿಲಾಶಾಸನದಲ್ಲಿ ಅಶೋಕನ ಹೆಸರಿದೆ? ಬ್ರಹ್ಮಗಿರಿ, ಕೊಪ್ಪಳ, ನಿಟ್ಟೂರು, ಮಸ್ಕಿ. ಎಲ್ಲಿ ಅಂದರೆ ಅದು ಮಸ್ಕಿಯಲ್ಲಿ ದೊರೆತ ಶಿಲಾಶಾಸನದಲ್ಲಿ ಅಶೋಕನ ಹೆಸರಿದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಗಡಿರೇಖೆ ರಚಿಸಿದವರು ಯಾರು? ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿರಿಲ್ ರ್ಯಾಡ್ಕ್ಲಿಫ್ ಅವರು ಗಡಿರೇಖೆಯನ್ನು ರಚಿಸಿದ್ದಾರೆ. ದೇಶದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲು ಸೂಚಿಸಿದ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕರ್ಜನ್, ಲಾರ್ಡ್ ರಿಪ್ಪನ್, ಲಾರ್ಡ್ ಆರ್ಡಿಂಜ್, ಲಾರ್ಡ್ ಡಫರಿನ್. ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲು ಸೂಚಿಸಿದ ಗವರ್ನರ್ ಲಾರ್ಡ್ ಆರ್ಡಿಂಜ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದ ಸ್ಥಳ ಯಾವುದು? ದೆಹಲಿ, ಆಗ್ರಾ, ಕೋಲ್ಕತ್ತಾ, ಮುಂಬೈ. ಮೊದಲ ಅಧಿವೇಶನವು ಮುಂಬೈನಲ್ಲಿ ನಡೆಯಿತು. ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವರ್ಷ ಯಾವುದು? 1498, 1497, 1496, 1495. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದದ್ದು 1498ರಲ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ವೆಲ್ಲೆಸ್ಲಿ, ಬೆಂಟಿಕ್, ಕ್ಯಾನಿಂಗ್, ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು. ಶಕವರ್ಷವನ್ನು ಆರಂಭಿಸಿದವನು ಯಾರು? ಬಿಂಬಸಾರ, ಕನಿಷ್ಕ, ಹರ್ಷವರ್ಧನ, ಅಜಾತಶತ್ರು. ಶಕವರ್ಷವನ್ನು ಆರಂಭಿಸಿದ್ದು ಕನಿಷ್ಕ. ಬಾಂಬೆ ಐ ಎನ್ನುವ ಪ್ರದೇಶ ಪ್ರಸಿದ್ಧವಾಗಿರುವುದು ಯಾವುದಕ್ಕೆ? ಅಣುಶಕ್ತಿಗೆ, ಉಕ್ಕಿನ ಕಾರ್ಖಾನೆಗೆ, ಪೆಟ್ರೋಲಿಯಂ ನಿಕ್ಷೇಪಕ್ಕೆ, ರಾಸಾಯನಿಕ ಕಾರ್ಖಾನೆಗೆ. ಬಾಂಬೆ ಐ ಈಸ್ ಪೆಟ್ರೋಲಿಯಂ ನಿಕ್ಷೇಪಕ್ಕೆ. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಅತ್ಯಂತ ಉದ್ದವಾದ ನದಿ ಗಂಗಾ ನದಿ. ಭಾರತದ ಮೊಟ್ಟಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು?
ಮಂಡಿ, ಶಿವನ ಸಮುದ್ರ, ಪೈಕಾರ, ಜೋಗ. ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ. ಕನ್ನಡ ಭಾಷೆಯ ಮೊದಲ ವೃತ್ತಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ, ಮೈಸೂರು ಸಮಾಚಾರ, ಕರ್ನಾಟಕ ಪ್ರಾದೇಶಿಕ, ಮೈಸೂರು ರೆಕಾರ್ಡರ್. ಮಂಗಳೂರು ಸಮಾಚಾರ ಮೊದಲ ಕನ್ನಡ ಭಾಷೆಯ ವೃತ್ತಪತ್ರಿಕೆಯಾಗಿದೆ. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ವಂದಿಸಿ ಬರೆಯಿರಿ. ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ. ಅವರು ಸ್ಥಾಪಿಸಿದ ಸಮಾಜಗಳಿಗೆ ವಂದಿಸಿ ಬರೆಯಿರಿ. ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದರು. ಇನ್ನುಳಿದಂತಹ ಒಂದೇ ಒಂದು ಸೊಸೈಟಿ ಥಿಯೋಸಾಫಿಕಲ್ ಸೊಸೈಟಿ. ಇದನ್ನು ಮೇಡಮ್ ಬ್ಲಾವರ್ಸ್ಕಿ ಮತ್ತು ಸರ್ ಆಲ್ಕಾಟ್ ಅವರು ಸ್ಥಾಪಿಸಿದರು. ಚೌರಿ ಚೌರಾ ಎನ್ನುವ ಊರು ಇರುವುದು ಎಲ್ಲಿ? ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಪಂಜಾಬ್. ಚೌರಿ ಚೌರಾ ಕಂಡುಬರುವುದು ಉತ್ತರ ಪ್ರದೇಶದಲ್ಲಿ. ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆಯ ಬಗ್ಗೆ ಕೆಳಕಂಡ ಜೋಡಿಗಳನ್ನು ಹೊಂದಿಸಿ ಬರೆಯಿರಿ. ಅಂದರೆ ರಾಷ್ಟ್ರೀಯ ಶಾಲೆಗಳು ಯಾವ ಜಿಲ್ಲೆಗೆ ಸಂಬಂಧಿಸಿದಂಥ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡಿದವರು ಯಾರು? ಧಾರವಾಡದಲ್ಲಿ, ಮಂಗಳೂರಿನಲ್ಲಿ, ಗುಲ್ಬರ್ಗಾದಲ್ಲಿ, ಬೆಳಗಾಮಲ್ಲಿ, ರಾಯಚೂರಿನಲ್ಲಿ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಮಾಡಿದ ವ್ಯಕ್ತಿಗಳು ಯಾರು ಎಂದು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಕಾರ್ನಾಡ ಸದಾಶಿವರಾವ್ ಅವರು ಮಂಗಳೂರಿನಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪನೆ ಮಾಡಿದರು. ದೇವಳ ಗಾವಕರ್ ಅವರು ಗುಲ್ಬರ್ಗಾದಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು. ಪಂಡಿತ ತಾರಾನಾಥ ಅವರು ರಾಯಚೂರಿನಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು. ಹಾಲೂರು ವೆಂಕಟರಾವ್ ಅವರು ಧಾರವಾಡದಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು. ಗಂಗಾಧರರಾವ್ ದೇಶಪಾಂಡೆ ಅವರು ಬೆಳಗಾಂನಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಇದರ ಆಡಳಿತ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ನಲ್ಲಿ, ರೋಮ್ನಲ್ಲಿ, ಪ್ಯಾರಿಸ್ನಲ್ಲಿ, ಲಂಡನ್ನಲ್ಲಿ. ಯುನೆಸ್ಕೋದ ಆಡಳಿತ ಕಚೇರಿ ಪ್ಯಾರಿಸ್ನಲ್ಲಿ ಕಂಡುಬರುತ್ತದೆ. ಭಾರತದ ವಿಸ್ತೀರ್ಣವೆಷ್ಟು? ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ಆಗಿದೆ. ಭಾರತದಲ್ಲಿಯೇ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ಥಾರ್, ರೋಯ್ಲಿ, ಉತ್ತರ ಕಾಶ್ಮೀರ, ಕಾರಾಕೋರಂ. ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರೋಯ್ಲಿ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಬಾಕ್ರಾನಂಗಲ್, ಕೋಸಿ, ದಾಮೋದರ್ ನದಿ ಕಣಿವೆ, ಹಿರಾಕುಡ್. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಾಮೋದರ್ ನದಿ ಕಣಿವೆ ಯೋಜನೆ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪವನ್ನು ಹೊಂದಿರುವ ರಾಜ್ಯ ಯಾವುದು? ಛತ್ತೀಸ್ಗಢ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ. ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಜ್ಯ ಜಾರ್ಖಂಡ್. ಭಾರತದ ಮೊಟ್ಟ ಮೊದಲ ಅಣುಸ್ಥಾವರ ಯಾವುದು? ನರೋರಾ, ಕೈಗಾ, ಕಲ್ಪಕಂ, ತಾರಾಪುರ. ಮೊಟ್ಟ ಮೊದಲ ಅಣುಸ್ಥಾವರ ತಾರಾಪುರ, ಮಹಾರಾಷ್ಟ್ರದ ತಾರಾಪುರ. ಒರಿಸ್ಸಾ ರಾಜ್ಯದಲ್ಲಿರುವ ಬಂದರು ಯಾವುದು? ಪಾರಾದೀಪ್, ಹಾಲ್ದಿಯಾ, ಕಾಂಡ್ಲಾ, ನವಸೇವಾ. ಒಡಿಶಾ ರಾಜ್ಯದಲ್ಲಿ ಪಾರಾದೀಪ್ ಬಂದರು ಕಂಡುಬರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು? ಗುಲ್ಬರ್ಗಾ, ಬೆಳಗಾವಿ,
ಬಳ್ಳಾರಿ, ಶಿವಮೊಗ್ಗ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ. ಶ್ರೀರಂಗಪಟ್ಟಣ ಯಾವ ಜಿಲ್ಲೆಯಲ್ಲಿದೆ? ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ. ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಕಳಸಾ ಬಂಡೂರಿ ನಾಲಾ ಯೋಜನೆ ಪ್ರಾರಂಭವಾಗುವುದು ಎಲ್ಲಿಂದ ಅಂದರೆ ಯಾವ ಜಿಲ್ಲೆಯಿಂದ? ಗದಗ ಜಿಲ್ಲೆಯಿಂದ, ಬಿಜಾಪುರ ಜಿಲ್ಲೆಯಿಂದ, ಬೆಳಗಾವಿ ಜಿಲ್ಲೆಯಿಂದ, ಉತ್ತರ ಕನ್ನಡ ಜಿಲ್ಲೆಯಿಂದ. ಕಳಸಾ ಬಂಡೂರಿ ನಾಲಾ ಯೋಜನೆ ಬೆಳಗಾವಿ ಜಿಲ್ಲೆಯಿಂದ ಪ್ರಾರಂಭವಾಗುತ್ತದೆ. ಈ ಕೆಳಕಂಡ ಜೋಡಿಗಳ ಸರಿಯಾದ ಉತ್ತರವನ್ನು ತಿಳಿಸಿ. ಆರ್ ಕೆ ಶ್ರೀಕಂಠನ್ ಅವರು ಯಾವ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ? ರತ್ನಮಾಲಾ ಪ್ರಕಾಶ್ ಅವರು ಯಾವ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ? ಶಶಾಂಕ್ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಮಾಧವ ಗುಡಿ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಇನ್ನು ಸರಿಯಾದ ಉತ್ತರ ನೋಡುವುದಾದರೆ ಆರ್ ಕೆ ಶ್ರೀಕಂಠನ್ ಅವರು ಕರ್ನಾಟಕದ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ. ರತ್ನಮಾಲಾ ಪ್ರಕಾಶ ಅವರು ಸುಗಮ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ. ಶಶಾಂಕ ಅವರು ಕೊಳಲು ವಾದಕರಾಗಿದ್ದಾರೆ. ಮಾಧವಗುಡಿ ಅವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ. ಕ್ಯಾಪ್ಟನ್ ಗೋಪಿನಾಥ್ ಹಾಗೂ ವಿಜಯ್ ಮಲ್ಯ ಇವರಿಬ್ಬರೂ ಸಾಮಾನ್ಯವಾದ ಉದ್ದಿಮೆ ಯಾವುದು? ಇವರಿಬ್ಬರಿಗೂ ಸಾಮಾನ್ಯವಾಗಿರುವ ಉದ್ದಿಮೆ ಅಂದರೆ ಅದು ವಾಯುಯಾನ ಸಂಸ್ಥೆ. ವಾಯುಯಾನ ಸಂಸ್ಥೆಯನ್ನು ಗೋಪಿನಾಥ್ ಅವರು ಕೂಡ ನಡೆಸುತ್ತಿದ್ದಾರೆ ಹಾಗೂ ವಿಜಯ್ ಮಲ್ಯ ಅವರು ಕೂಡ ವಾಯುಯಾನದಲ್ಲಿ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಕರ್ನಾಟಕದ ಕೆಳಕಂಡ ಪಟ್ಟಣ ನದಿ ತೀರದಲ್ಲಿ ಇಲ್ಲ. ಹರಿಹರ, ಶಿವಮೊಗ್ಗ, ಶ್ರೀರಂಗಪಟ್ಟಣ, ಮಡಿಕೇರಿ. ನೋಡಿ, ಇಲ್ಲಿ ಮಡಿಕೇರಿ ಇದು ನದಿ ತೀರದಲ್ಲಿ ಕಂಡುಬರುವುದಿಲ್ಲ. ಇನ್ನುಳಿದ 3 ಪಟ್ಟಣಗಳು ನದಿ ತೀರದಲ್ಲಿ ಕಂಡುಬರುತ್ತವೆ. ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸುವ ಕಾರ್ಖಾನೆ ಎಲ್ಲಿದೆ? ಮೈಸೂರು, ಬೆಂಗಳೂರು, ಶಿವಮೊಗ್ಗ, ಚನ್ನಪಟ್ಟಣ. ಮೈಸೂರು ಸ್ಯಾಂಡಲ್ ಸೋಪ್ ಬೆಂಗಳೂರಿನಲ್ಲಿ ಕಾರ್ಖಾನೆ ಇದೆ. ಕಮಲ್ ಮಹಲ್ ಎಲ್ಲಿದೆ? ಬಾದಾಮಿ, ಹಂಪಿ, ಪಟ್ಟದಕಲ್ಲು, ಐಹೊಳೆ. ಕಮಲ್ ಮಹಲ್ ಹಂಪಿಯಲ್ಲಿ ಕಂಡುಬರುತ್ತದೆ. ಪಶುಸಂಗೋಪನೆಗೆ ಸಂಬಂಧಿಸಿದ ವಿಶ್ವವಿದ್ಯಾನಿಲಯದ ಕೇಂದ್ರ ಸ್ಥಾನ ಯಾವುದು? ಧಾರವಾಡ, ಮಂಗಳೂರು, ಬೀದರ್, ಬೆಳಗಾವಿ. ಪಶುಸಂಗೋಪನೆ ಇದರ ವಿಶ್ವವಿದ್ಯಾನಿಲಯ ಬೀದರ್ನಲ್ಲಿ ಕಂಡುಬರುತ್ತದೆ. ಜಾವಗಲ್ ಊರು ಯಾವ ಜಿಲ್ಲೆಯಲ್ಲಿದೆ? ಹಾಸನ, ಮೈಸೂರು, ಬೆಂಗಳೂರು, ಚಿಕ್ಕಮಗಳೂರು. ಜಾವಗಲ್ ಎಂಬುವಂತಹ ಊರು ಹಾಸನದಲ್ಲಿ ಕಂಡುಬರುತ್ತದೆ. ಜಮಖಂಡಿಯ ಹೆಸರಾಂತ ವ್ಯಕ್ತಿ ಯಾರು? ಜಮಖಂಡಿಯ ಹೆಸರಾಂತ ವ್ಯಕ್ತಿ ಯಾರು? ಎಸ್ ಆರ್ ಶುಂಠಿ, ಬಿ ಡಿ ಜತ್ತಿ, ದೇವರಾಜ ಅರಸು, ಎಸ್ ಆರ್ ಬೊಮ್ಮಾಯಿ. ಜಮಖಂಡಿಯ ಹೆಸರಾಂತ ವ್ಯಕ್ತಿ ಬಿ ಡಿ ಜತ್ತಿ ಅವರು. ಪಾಕಿಸ್ತಾನದ ISI ಎಂದರೆ ಏನು? ISI ಅಂದರೆ ಏನು? ಇಂಟರ್ ಸ್ಟೇಟ್ ಇನ್ವೆಸ್ಟಿಗೇಷನ್, ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್, ಇಂಟರ್ನ್ಯಾಷನಲ್ ಸೋಷಿಯಲ್ ಇನ್ಸ್ಟಿಟ್ಯೂಟ್, ಇಂಟರ್ನ್ಯಾಷನಲ್ ಸೀಕ್ರೆಟ್ ಇನ್ಫಾರ್ಮೇಷನ್. ISI ಎಂದರೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಎಂದರ್ಥ. ಮಾಲೇಗಾಂವ್ ಇರುವುದು ಯಾವ ರಾಜ್ಯದಲ್ಲಿ? ಮಾಲೇಗಾಂವ್ ಆಂಧ್ರ ಪ್ರದೇಶ, ಗೋವಾ, ಮಹಾರಾಷ್ಟ್ರ, ಗುಜರಾತ್. ಮಾಲೇಗಾಂವ್ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ. ವಿಶ್ವ ಹೃದಯ ದಿನ ಆಚರಿಸುವುದು ಯಾವಾಗ? ಸೆಪ್ಟೆಂಬರ್ 24, ಅಕ್ಟೋಬರ್ 24, ಸೆಪ್ಟೆಂಬರ್ 25, ಅಕ್ಟೋಬರ್ 25. ವಿಶ್ವ ಹೃದಯ ದಿನ ಸೆಪ್ಟೆಂಬರ್ 24. ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು? ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ MG ರಾಮಚಂದ್ರನ್ ಅವರು. ಭಾರತದ ಅತ್ಯಂತ ಹೆಚ್ಚು ಸಿಬ್ಬಂದಿ ಹೊಂದಿರುವ ಸಾರ್ವಜನಿಕ ಉದ್ಯಮ ಯಾವುದು? ಅತಿ ಹೆಚ್ಚು ಕೂಲಿ ಕಾರ್ಮಿಕರನ್ನು ಹಾಗೂ ಸಿಬ್ಬಂದಿಯನ್ನು ಹೊಂದಿರುವಂತಹ ದೊಡ್ಡ ಸಾರ್ವಜನಿಕ ಉದ್ಯಮ ಭಾರತದಲ್ಲಿ ಅಂದರೆ ಅದು ಭಾರತೀಯ ರೈಲ್ವೆ. ವಾಯುಸೇನೆಯ ಯಾವ ಕಮಾಂಡ್ನ
ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ನೈಋತ್ಯ ಕಮಾಂಡ್, ದಕ್ಷಿಣ ಕಮಾಂಡ್, ತರಬೇತಿ ಕಮಾಂಡ್ ಕೇಂದ್ರ ಏರ್ ಕಮಾಂಡ್. ಇದರಲ್ಲಿ ತರಬೇತಿ ಕಮಾಂಡ್ನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ NCC ಅಂತ ಏನು ಕರಿತೀವಿ, ಇದನ್ನು ಸ್ಥಾಪಿಸಿದ್ದು ಯಾವಾಗ? 1948, 1947, 1946, 1949. NCCಯನ್ನು ಸ್ಥಾಪಿಸಿದ್ದು 1948ರಲ್ಲಿ. ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದೇ ಸ್ಥಾಪಿಸಲಾದ ಪಡೆ ಯಾವುದು? ಪ್ರಧಾನಮಂತ್ರಿಗಳ ರಕ್ಷಣೆಗೆ ಸ್ಥಾಪಿಸಲಾದ ಪಡೆ ಯಾವುದು? ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಕೇಂದ್ರೀಯ ಮೀಸಲು ಪಡೆ, ಹೋಮ್ ಗಾರ್ಡ್ ಪ್ರೊಟೆಕ್ಷನ್ ಗ್ರೂಪ್. ಪ್ರಧಾನಮಂತ್ರಿಗಳ ಸುರಕ್ಷತೆಗಾಗಿ ಪ್ರೊಟೆಕ್ಷನ್ ಗ್ರೂಪ್ ಅನ್ನು ಸ್ಥಾಪಿಸಲಾಗಿದೆ. ಕವಿರಾಜ ಮಾರ್ಗವನ್ನು ರಚಿಸಿದ ದೊರೆ ಯಾರು? ಇಮ್ಮಡಿ ಪುಲಕೇಶಿ, ಅಮೋಘವರ್ಷ ನೃಪತುಂಗ, ಕೃಷ್ಣದೇವರಾಯ, ದಂತಿದುರ್ಗ. ಕವಿರಾಜ ಮಾರ್ಗವನ್ನು ಅಮೋಘವರ್ಷ ನೃಪತುಂಗ ಅವರು ರಚಿಸಿದ್ದಾರೆ. ರಾಜ್ಯದ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಯಾವುದು? ಗುಲ್ಬರ್ಗ, ಬಳ್ಳಾರಿ, ಧಾರವಾಡ, ದಾವಣಗೆರೆ. ಸಿಮೆಂಟನ್ನು ಗುಲ್ಬರ್ಗದಲ್ಲಿ ಅತಿ ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ. ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದೆ? ತುಂಗಭದ್ರಾ, ಕೃಷ್ಣ, ಶರಾವತಿ, ಕಾಳಿ. ಲಿಂಗನಮಕ್ಕಿ ಅಣೆಕಟ್ಟನ್ನು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸಿಲಿಕಾನ್ ವ್ಯಾಲಿ ಇರುವುದು ಎಲ್ಲಿ? ಬೆಂಗಳೂರು, ಅಮೆರಿಕ, ಲಂಡನ್, ಸ್ವಿಟ್ಜರ್ಲ್ಯಾಂಡ್. ಸಿಲಿಕಾನ್ ವ್ಯಾಲಿ ಕಂಡುಬರುವುದು ಅಮೆರಿಕಾದಲ್ಲಿ. ಪೆಪ್ಸಿ ಕಂಪನಿಯ ಮುಖ್ಯಸ್ಥೆ ಭಾರತೀಯ ಸಂಜಾತ ಮಹಿಳೆ ಯಾರು? ಅನು ಆಗಾ, ಇಂದಿರಾ ನೂಯಿ, ಚಂದನಾ ಕೋಚರ್, ಮಲ್ಲಿಕಾ ಶ್ರೀನಿವಾಸನ್. ಪೆಪ್ಸಿ ಕಂಪನಿಯ ಮುಖ್ಯಸ್ಥೆ ಭಾರತೀಯ ಸಂಜಾತ ಮಹಿಳೆ ಇಂದಿರಾ ನೂಯಿ ಅವರು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.